ಹಲೋ ಗೆಳೆಯರಿ, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಮೊನ್ನೆ ತಾನೇ ಒಬ್ಬರು ಸಿಂಗಲ್ ಆಗಿರ್ತಕ್ಕಂಥ 23ರ ಹುಡುಗಿ ಏನಿದ್ರು, ನನಗೆ ಮದುವೆ ಆಗೋದಕ್ಕೆ ಹುಡುಗ ಬೇಕು ಅಂತ ಕಳಿಸಿದ್ರು. ಅವ್ರಿಗೆ ಆಲ್ರೆಡಿ ಒಬ್ಬ ಹುಡುಗ ಸಿಕ್ಕಿದ್ದಾರೆ. ಅವರು ಬಂದುಬಿಟ್ಟು ಬಿಜಾಪುರ ಜಿಲ್ಲೆಯವರು. ಅವರಿಗೆ ಸಿಕ್ಕಿರೋ ಹುಡುಗ ಕಾರವಾರ ಪಕ್ಕದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಇವಾಗ ಒಬ್ಬ ಆಂಟಿ ಬಂದು ಇವರ ಗಂಡನಿಂದ ದೂರ ಆಗಿದ್ದಾರೆ, ಹಾಗಾಗಿ ಒಬ್ಬ ಒಳ್ಳೆಯ ಹುಡುಗ ಬೇಕು ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ ಅಂತ ಹೇಳಿದ್ದಾರೆ. ಹೆಸರು ಬಂದುಬಿಟ್ಟು ಲಕ್ಷ್ಮಿ ಹಾಲ್ಗೇರಿ, ವಯಸ್ಸು ಬಂದು 34 ವರ್ಷ. ರಿಲೇಷನ್ಶಿಪ್ಪಲ್ಲಿ ಒಬ್ಬಂಟಿಯಾಗಿದ್ದೇನೆ ನಾನು, ಹಾಗಾಗಿ ಒಬ್ಬ ಹುಡುಗ ಬೇಕು ಅಂತ ಹೇಳಿದ್ದಾರೆ. ಮತ್ತು ಮನೆಯ ಎದುರು ಒಂದು ಕಾರ್ ಇದೆ ಅಂತ ಹೇಳಿದ್ದಾರೆ. ಒಂದು ಕಾರಿನಲ್ಲಿ ಬಾಡಿಗೆ ಬಿಡೋದು ಆ್ಯಂಡ್ ಅದರಿಂದ ಬಂದಿರತಕ್ಕಂಥ ದುಡ್ಡನ್ನು ಸೇವ್ ಮಾಡ್ಕೊಂಡು ಇಟ್ಕೊಳ್ಳೋದು, ಇದು ಇವರ ಒಂದು ಕೆಲಸ. ಊರು ಕಲಬುರಗಿಯ ಸೇಡಂ ಎಂಬಲ್ಲಿ ಇವರು ವಾಸವಾಗಿರೋದು ಲಕ್ಷ್ಮಿಯವರು. ಒಂದು ಮಗು ಇದೆ ಆ್ಯಂಡ್ ಹಳ್ಳಿಯಲ್ಲಿ ತಾಯಿಯ ಬಳಿ ಬಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಸೊ ಇವ್ರಿಗೆ ಒಂದು ಮಗು ಇದೆ ಅಂತೆ ಚಿಕ್ಕದು, ಅದು ಹಳ್ಳಿಯಲ್ಲಿ ಇವರ ತಾಯಿ ಇದ್ದಾರೆ ಅಂತ ಅಲ್ಲಿ ಬಿಟ್ಟಿದ್ದಾರೆ ಅಂತೆ. ಹವ್ಯಾಸ ಬಂದು ಮನೆಯಲ್ಲಿ ಅಡುಗೆ ಮಾಡೋದು ಆ್ಯಂಡ್ ಸಣ್ಣ ಪುಟ್ಟ ಕೆಲಸ ಮಾಡೋದು ಅಂತ ಮಾಡ್ತಾರೆ. ಕೆಲಸ ಬಂದು ಮನೆಯಲ್ಲಿ ಬಿಸ್ನೆಸ್ ರೀತಿಯಲ್ಲಿ ಕಾರ್ ಬಿಸ್ನೆಸ್ ಮಾಡ್ತಕ್ಕಂಥದ್ದು ನೋಡಿದ್ದೀರಾ. ಆ್ಯಂಡ್ ಇವರಿಗೆ ಯಾವ ರೀತಿಯ ಹುಡುಗ ಬೇಕಾಗಿದ್ದಾರೆ ಲಕ್ಷ್ಮಿ ಅವ್ರಿಗೆ ಅಂತ ನಾನು ಹೇಳ್ತಾ ಹೋಗ್ತೇನೆ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ನಿಮಗೆ ಈ ಒಂದು ಪ್ರೊಫೈಲ್ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಇದು ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಅವರ ಫೋಟೋ ಇನ್ನೊಮ್ಮೆ ನೋಡ್ಕೊಂಡು ಬಿಡಿ. ಫೋಟೋ ನೋಡಿಕೊಂಡು ಮುಂದೆ ವಿಡಿಯೋನ ನೋಡಿ ಸ್ನೇಹಿತರೆ, ಯಾಕಂದರೆ ಮುಂದೆ ಮಿಸ್ಟೇಕ್ ಆಗಬಾರ್ದು. ಮನೆಯ ಕೆಲಸಕ್ಕೂ ಕೂಡ ಕೈ ಜೋಡಿಸುವಂತಹ, ನನ್ನ ಒಂದು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುವಂಥ ಹುಡುಗ ಇರಬೇಕು ಸ್ನೇಹಿತರೆ. ಇವರನ್ನು ನೀವು ಸೆಕೆಂಡ್ ಮ್ಯಾರೇಜ್ ಆಗಬೇಕು ಅಂತ ಡಿಸೈಡ್ ಮಾಡಿದರೆ ಅವ್ರು ಹೇಳಿರ್ತಕ್ಕಂಥ ಪಾಯಿಂಟ್ಗಳಲ್ಲಿ ಒಂದನೇದು, ಇವರಿಗೆ ನೀವು ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡಬೇಕು ಮತ್ತು ಮನದ ಒತ್ತಡ ಕೂಡ ಕಡಿಮೆ ಮಾಡಬೇಕು. ಅವಳ ಮಗುಗೆ ಅಪ್ಪ ಎಂಬ ಭಾವನೆ ತರುವ ರೀತಿಯಲ್ಲಿ ನೀವು ಇವರನ್ನು ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ರಾತ್ರಿ ಮಲಗುವ ಮುಂಚೆ ಪ್ರೀತಿಯ ಮಾತುಗಳನ್ನು ಹೇಳಿ ನನ್ನನ್ನು ಮಲಗಿಸ್ಬೇಕು ಆ್ಯಂಡ್ ಯಾವಾಗಲೂ ಕೂಡ ನಗ್ತಾ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ನೆಮ್ಮದಿಯಿಂದ ಬದುಕು ಕಟ್ಟಿಕೊಳ್ಳೋಣ ಆ್ಯಂಡ್ ಒಳ್ಳೆಯ ಒಂದು ರೊಮ್ಯಾಂಟಿಕ್ ಆಗಿರ್ತಕ್ಕಂಥ ಜೀವನ ನಮ್ಮಿಬ್ಬರದಾಗೋಣ ಅಂತ ಹೇಳಿರೋದು. ತುಂಬ ಮುದ್ದಾಗಿರ್ತಕ್ಕಂಥ ಹೆಣ್ಣು ಮಗಳು ಇವರು, ಎಷ್ಟೊಂದು ಸಖತ್ತಾಗಿದ್ದಾರೆ, ಫೋಟೋದಲ್ಲಿ ನೋಡ್ಕೊಳ್ಳಿ. ಸೊ ಯಾವುದೇ ಹೆಣ್ಣಾಗಿದ್ರೂ ಕೂಡ ಸ್ವಲ್ಪ ಕಾಮದಾಹ, ರೊಮ್ಯಾನ್ಸ್ ಎಲ್ಲರೂ ಕೂಡ ಇದ್ದೇ ಇರುತ್ತೆ. ಕೆಲವೊಂದಿಷ್ಟು ಜನ ಹೇಳ್ಕೊಳ್ತಾರೆ, ಇನ್ನಷ್ಟು ಜನ ಹೇಳ್ಕೊಳ್ಳಲ್ಲ. ಬಟ್ ಇವರು ಕೂಡ ಓಪನ್ ಮೈಂಡೆಡ್ ಹೇಳ್ಕೊಂಡಿದ್ದಾರೆ. ಇದಕ್ಕೆಲ್ಲ ತಕ್ಕ ಹಾಗೆ ನೀವೇನಾದರೂ ಇವ್ರನ್ನ ಮದುವೆ ಆಗೋದಕ್ಕೆ ತಯಾರಿ ಮಾಡ್ಕೊಂಡಿದ್ರೆ ನಿಮ್ಮ ಮಾಹಿತಿಗಳನ್ನು ಇವ್ರಿಗೆ ಯಾವ ರೀತಿಯಲ್ಲಿ ಕಳಿಸೋದು ಅಂತ ನಾನು ಹೇಳ್ತೇನೆ. ಇವ್ರನ್ನ ಮದುವೆ ಆದರೆ ನಿಮಗೆ ಸಿಗೋದು ಏನು ಅಂತ ಅದನ್ನು ಕೂಡ ತೋರಿಸ್ತೇನೆ, ಬನ್ನಿ ನೋಡ್ಕೊಳ್ಳಿ. ಈ ಒಂದು ಕಾರು ಅವ್ರ ಹತ್ರ ಇದೆ ನೋಡಿ. ಈ ಒಂದು ಕಾರ್ ಬಿಟ್ಟು ಇನೋವಾ ಕಾರ್ ಅಂತ 2021ನೇ ಮಾಡಲ್ ಇದು ಅವರು ನಿಮ್ಮನ್ನು ಮೀಟ್ ಆಗೋದಕ್ಕೆ, ಭೇಟಿ ಆಗೋದಕ್ಕೆ ತೆಗೆದುಕೊಂಡು ಬರ್ತಕ್ಕಂಥದ್ದು ಕಾರು. ಮೊದಲೇ ಅವರ ಉದ್ಯೋಗ ಅಂತ ನಾನು ಏನು ಹೇಳಿದೆ, ಏನು ಮಾಡ್ತಿದ್ದಾರೆ ಉದ್ಯೋಗ ಗೊತ್ತಾಯ್ತಲ್ವ, ಕಾರಿನ ಒಂದು ಡೀಟೇಲ್ಸು ಹೇಳೋಕ್ಕೂ ಮುನ್ನ. ಉದ್ಯೋಗ ಬಂದುಬಿಟ್ಟು ಕಾರಿನ ಬಿಸ್ನೆಸ್ ಮಾಡ್ತಾರೆ. ಹಾಗಂತ ಇವ್ರ ಹತ್ರ ಕಾರ್ ಇಲ್ಲ ಅಂತಂದರೆ ಹೇಗೆ, ಖಂಡಿತವಾಗ್ಲೂ ಇದೆ. ಪ್ರಸ್ತುತ ಅದು ಇವರ ಹೆಸರಿಗೇನೆ ಇದೆ. ಇವಾಗ ಇವ್ರನ್ನ ನೀವು ಮದುವೆ ಆದರೆ ನಿಮಗೆ ಸುತ್ತಾಡೋದಕ್ಕೆ ಎಲ್ಲಾದರೂ ಹೋಗೋದಕ್ಕೂ ಕೂಡ ಇದನ್ನೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಿಡಕ್ಕೆ ಹೋಗ್ಬೇಡಿ ಆಫರ್ನ, ಒಂದು ಕಾರ್ ಗಿಫ್ಟ್ ಕೊಡ್ತಾರೆ. ಬಟ್ ಅವರ ಒಂದು ಮಗುವಿಗೆ ಅಪ್ಪ ಅನ್ನೋ ಫೀಲಿಂಗ್ ಬರಬೇಕು, ಆ ರೀತಿ ನೋಡ್ಕೊಳ್ಬೇಕು ಅಂತ ಏನು ಹೇಳಿದರು ಅದು ನೆನಪಿರಲಿ. ರಾತ್ರಿ ಮಲಗುವ ಸಮಯದಲ್ಲಿ ಒಳ್ಳೆ ಮಾತಾಡಬೇಕು, ಓಕೆ, ಮತ್ತು ರೊಮ್ಯಾಂಟಿಕ್ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ಇನ್ನು ನಿಮ್ಮ ವಯಸ್ಸಿನ ವಿಚಾರಕ್ಕೆ ಬಂದರೆ ಒಂದು 35ರ ಒಳಗಡೆ ಇದ್ದರೆ ಒಪ್ಕೊಳ್ತೀನಿ ಅಂತ ಹೇಳಿರೋದು. ಇದು ಅವ್ರ ಹತ್ರ ಇರೋದು ಎಲೆಕ್ಟ್ರಿಕಲ್ ಮೋಟಾರ್, 520 ಕಿಲೋಮೀಟರ್ ಫಾರ್ ಚಾರ್ಜೇಬಲ್ ಕಾರು. ಮೈಲೇಜಿಂಗ್ ವಿಚಾರಕ್ಕೆ ಬಂದರೆ ಒಂದು ಮಿಡಲಲ್ಲಿದೆ, 185-190 ಕಿಲೋಮೀಟರ್ವರೆಗೂ ಸ್ಪೀಡಲ್ಲಿ ಹೋಗ್ಬೋದು ನೀವು. ಒಳಗಡೆ ಯಾವ ರೀತಿಯಲ್ಲಿ ಇದೆ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿರ್ತಕ್ಕಂಥದ್ದು ಒಳಗಡೆ ಸೀಟ್ಸು, ಕಂಫರ್ಟಬಲ್ ಸೀಟ್ಸ್ ಇದೆ. ಲಾಂಗ್ ಡ್ರೈವ್ ನೀವು ಯಾರನ್ನು ಬೇಕಾದರೂ ಕರ್ಕೊಂಡು ಹೋಗ್ಬೋದು. ಸೊ ಇವರನ್ನು ಕರ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ನಿಮ್ಗೆ ಯಾರಾದರೂ ಹಳೆ ಡವ್ ಏನಾದರೂ ಇದ್ದರೆ ಅವರನ್ನು ಕೂಡ ಕರ್ಕೊಂಡು ಹೋಗ್ಬೋದು. ಒಟ್ಟಿನಲ್ಲಿ ಇವ್ರ ಜೊತೆ ನಾನು ಮದುವೆ ಆಗಿದ್ದೀನಿ ಅಪ್ಪ, ಇವ್ರ ಜೊತೆ ಚೆನ್ನಾಗಿದ್ದೀನಿ ಅನ್ನೋ ಭಾವನೆ ಅವ್ರ ಹತ್ರ ನೀವು ಮೂಡಿಸಿದ್ರೆ ನಿಮ್ಮನ್ನು ಅವರು ಫ್ರೀ ಬಿಡ್ತಾರೆ. ಸೊ ಅವ್ರ ಜೊತೆ ಚೆನ್ನಾಗಿರಿ, ಹಾಗಂತ ದುಡ್ಡು, ಕಾರು ಎಲ್ಲನೂ ತೆಗೆದುಕೊಂಡು ಅವರಿಗೆ ಮೋಸ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಂಬಿಕೆ ದ್ರೋಹ ಆಗಿಬಿಡುತ್ತೆ ಸ್ನೇಹಿತರೆ. ಇದು ಈ ರೀತಿ ಪ್ರೊಫೈಲ್ಗಳು ಬಂದಿತ್ತು ಇವತ್ತು, ಹಾಗಾಗಿ ನಾನು ವೀಡಿಯೋ ಮಾಡಿ ತಿಳಿಸಿದೆ. ನೆನ್ನೆ ಸಹ ಒಬ್ಬರು ಕಳಿಸಿದ್ರು, ಆಲ್ರೆಡಿ ಅವ್ರು ಕಮಿಟೆಡ್ ಆದರೂ ನೋಡಿ ಸ್ನೇಹಿತರೆ. ಇವಾಗ ನಿಮ್ಮ ಮಾಹಿತಿಗಳನ್ನು sri9591@gmail.comಗೆ ಮೇಲ್ ಮಾಡಬೇಕು, ಇಲ್ಲಾಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಜಿಮೇಲ್ ಐಡಿಯ ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿಗೆ ಕಳಿಸಿಕೊಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ನ ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ
ಮತ್ತೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.